ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳು, ಶಾಸಕರು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವರು, ಲೋಕಸಭಾ ಸದಸ್ಯರು, ಹಾಲಿ ಮಾಜಿ ಎಲ್ಲರೂ ಕೂಡ ಇವತ್ತು ಜನರಲ್ ಬಾಡಿ ಸಭೆ ಇವತ್ತು ಹಮ್ಮಿಕೊಂಡಿದ್ದು ಬಹಳ ಪ್ರಮುಖವಾದಂತಹ ತೀರ್ಮಾನಗಳನ್ನ ಮಾಡಿದ್ದೇವೆ. ಜಿಲ್ಲಾಧ್ಯಕ್ಷರು ಕೂಡ ಮತ್ತು ನಮ್ಮ ಕೆಪಿಸಿಸಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ರು. ಈಗ ಮಧ್ಯಾಹ್ನ 4 ಗಂಟೆಗೆ ಜಿಲ್ಲಾಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳ ಸಭೆಯನ್ನು ಕೂಡ ಈಗ ಕರೆದಿದ್ದೇವೆ. ನಿಮ್ಮ ಹತ್ರ ಮಾತಾಡಿದ ಮೇಲೆ ಅವನ್ನೆಲ್ಲ ಹೋಗಿ ಕೆಲವು ಬೆಳಗ್ಗೆ ತೆಗೆದುಕೊಂಡಂತ ತೀರ್ಮಾನಗಳನ್ನು ಅವರ ಮುಖಾಂತರ ರಾಜ್ಯಕ್ಕೆ ಕಳಿಸುವಂತ ಕೆಲಸವನ್ನು ಮಾಡ್ತೇವೆ. ತಮಗೆಲ್ಲ ಗೊತ್ತಿದೆ, ಇಡೀ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಎಲ್ಲ ನಾಯಕರುಗಳಿಗೆ ಏನು ಜನ ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ರು, ಏನು ಜನರಿಗೆ ಮಾತು ಕೊಟ್ಟಿತ್ತು, ಆ ಮಾತನ್ನ 5 ಗ್ಯಾರಂಟಿಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಮತ್ತೆ ಜನರ ಮುಂದೆ ಹೋಗುವಂತ ಒಂದು ದೊಡ್ಡ ಶಕ್ತಿ, ಆತ್ಮವಿಶ್ವಾಸ ನಮ್ಮ ಕಾರ್ಯಕರ್ತರಿಗೆ ನಾವು ಮೂಡಿಸಿದ್ದೇವೆ. ಏಕೆಂದ್ರೆ ಹಿಂದೆ ಯಾವ ಸರ್ಕಾರಗಳು ಕೂಡ ಆ ರೀತಿ ಕೊಟ್ಟು ಮಾತನ್ನ 7 ತಿಂಗಳಲ್ಲಿ ಯಾವ ಸರ್ಕಾರಗಳು ಕೂಡ ಇಡೀ ದೇಶದಲ್ಲಿ ಮಾಡಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಮಾಡಿಲ್ಲ, ಸ್ಟೇಟ್ ಗೌರ್ಮೆಂಟ್ಗಳು ಮಾಡಿಲ್ಲ. ಆದ್ರೆ ನಾವು ಅದನ್ನ ಕಾರ್ಯರೂಪಕ್ಕೆ ತಂದು 4 ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಿದೆ. 5ನೇ ಗ್ಯಾರಂಟಿ ಚಾಲನೆಯಲ್ಲಿದೆ. ವಿವೇಕಾನಂದರವರ ಜನ್ಮದಿನ ಆ ಶಿವಮೊಗ್ಗದಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೇವೆ. ಮೊದಲನೇ ಗ್ಯಾರಂಟಿ ಬೆಂಗಳೂರು ವಿಧಾನಸೌಧ ಮುಂದೆ ಪ್ರಾರಂಭ ಮಾಡಿ, 2ನೇ ಗ್ಯಾರಂಟಿ ನಾವು ಅನ್ನಭಾಗ್ಯ ಕೂಡ ವಿಧಾನಸೌಧದಲ್ಲಿ ಚಾಲನೆ ಮಾಡಿ, 3ನೇ ಗ್ಯಾರಂಟಿ ಗುಲ್ಬರ್ಗದಲ್ಲಿ ಗೃಹ ಜ್ಯೋತಿ ಚಾಲನೆ ಮಾಡಿದ್ದು, 4 ಗೃಹಲಕ್ಷ್ಮಿ ಮೈಸೂರಿನಲ್ಲಿ ಮಾಡಿದ್ದು, ಈಗ ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮ ಕೂಡ ಚಾಲನೆಯನ್ನ ಮಾಡ್ತಾ ಇದ್ದೇವೆ. ಸೊ ಇದು ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಶಾಸಕರಿಗೆ ನಾವು ಜನರ ಮುಂದೆ ಹೋಗ್ಲಿಕ್ಕೆ ನಮಗೆ ದೊಡ್ಡ ಶಕ್ತಿಯನ್ನ ತುಂಬಿದ್ದೀರಿ ಅಂತೇಳಿ ಇಡೀ ಪಕ್ಷ ಬಹಳ ಸಂತೋಷವನ್ನ ವ್ಯಕ್ತಪಡಿಸಿದೆ.